ಶಾಂತಿಸಾಗರ ಮಹಾರಾಜರ ಸಂಪೂರ್ಣ ಜೀವನ ಚರಿತ್ರೆ, ಅವರ ಜನ್ಮದಿಂದ ಹಿಡಿದು ಇಲ್ಲಿ ಭಗವಾನ್ ಮಹಾವೀರರಿಂದ ಹಿಡಿದು ಕೊನೆಯವರೆಗೂ ಕೂಡ ಈ ಕಾರ್ಯಕ್ರಮದವರೆಗೆ ಭಗವಾನ್ ಮಹಾವೀರರಿಂದ ಶಾಂತಿಸಾಗರರ ಜನ್ಮ, ಬಾಲ್ಯ, ಹಾಗೆ ಅವರ ಮುನಿ ಆದಂತಹ ಸಂದರ್ಭದಲ್ಲಿ, ಹಾಗೆ ಆಚಾರ್ಯರಾದಂತಹ ಸಂದರ್ಭದಲ್ಲಿ, ಹಾಗೆ ಅದರ ಗೌರವಾರ್ಥವಾಗಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಎನ್ನುವಂತಹ ಸಂಪೂರ್ಣ ಬೃಹತ್ ಶಿಲಾಶಾಸನವನ್ನು ಕೂಡ ಈ ದಿನ ಇಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಅದನ್ನ ನಮ್ಮ ಒಂದು ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ಇಂತಹ ಒಂದು ಶ್ರೇಷ್ಠ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಇಂತಹ ಒಂದು ದೊಡ್ಡ ಬೃಹತ್ ಸಾಧು ಸಂಘ ಸಿಕ್ಕಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸೌಭಾಗ್ಯ. 41 ಸಾಧುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಿರುವಂತದ್ದು ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ದೇಶದ ಉಪರಾಷ್ಟ್ರಪತಿಗಳು ಆಗಮಿಸಿರುವಂತದ್ದು ಕೂಡ ದೊಡ್ಡ ವಿಷಯ. ಯಾಕಂದ್ರೆ ಆ ಬಾಹುಬಲಿ ಸ್ವಾಮಿಯ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಗಂಗ ಸಾಮ್ರಾಜ್ಯದ ರಾಜನಾದಂತಹ ರಾಜಮಲ್ಲ ಬಂದು ಆ ಒಂದು ಬಾಹುಬಲಿ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡಿದ್ರು. ಹಾಗೆ ಈ ಒಂದು ಬೆಟ್ಟವನ್ನ ಈ ಒಂದು ದೇಶದ 2ನೇ ಪ್ರಜೆ, ಅವರು ಕೂಡ ಈಗಿನ ಸಂದರ್ಭದಲ್ಲಿ ರಾಜರಿದ್ದ ಹಾಗೆ ಈ ದೇಶದ ರಾಜರು ಆಗಮಿಸಿ ಇಂತಹ ಒಂದು ಬೃಹತ್ ಕಾರ್ಯಕ್ಕೆ ಅವರು ರಾಷ್ಟ್ರೀಯ ಅನುಮೋದನೆಯನ್ನ ನೀಡಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ಕೆ ರಾಜಮುದ್ರೆಯನ್ನ ಪಡೆದು ಹೋದಂತೆ ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ. ಹಾಗೆ ಇಂತಹ ಒಂದು ಶ್ರೇಷ್ಠ ಕಾರ್ಯಕ್ರಮ ಎಲ್ಲ ಸಾಧು ಸಾನ್ನಿಧ್ಯದಲ್ಲಿ ಈ ದಿನ ನೆರವೇರ್ತಿದೆ. ಹಾಗೆ ನಾವೆಲ್ಲರೂ ಕೂಡ ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿರ್ತಕ್ಕಂಥದ್ದು, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮದ ನಂತರ ಎಲ್ಲರೂ ಕೂಡ स्वामी जी ने आप सभी को एक डायरेक्शन दिया है कि हर गांव से जितने मंदिरों को आमंत्रित किया गया है, एक मंदिर के कोई एक ही प्रतिनिधि आकर के प्रतिमा को स्वीकार करे. जिस गांव से जरा साइड प्लीज महाराज को मारता रहे साइड
ಗಣ್ಯರು ರೀತಿಯಾಗಿ ರಾಜ್ಯಪಾಲ ಅರ್ಜುನ್ ಸರ್ It's a great moment today when we are respecting the legendary saint of the 20th century who represents an epitome of the spiritual renaissance. And leading the statue and leading of Shantigiri is a historic moment of Shamanbeli. ಈಗ ಹಾಸನ ಸಮಾಜದ ಅಧ್ಯಕ್ಷರು ಸ್ವೀಕರಿಸಿದ್ದಾರೆ. ಮೈಸೂರು ಸಮಾಜದ ಅಧ್ಯಕ್ಷರುಗಳು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ತುಮಕೂರು ಜೈನ ಸಮಾಜದ ಅಧ್ಯಕ್ಷರು ಪ್ರತಿಮೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹುಬ್ಬಳ್ಳಿ ಜೈನ ಸಮಾಜದ ಅಧ್ಯಕ್ಷರು ಬಂದು ಪ್ರತಿಮೆಯನ್ನ ಉಪರಾಷ್ಟ್ರಪತಿಗಳ ಕೈಯಿಂದ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬೆಂಗಳೂರಿಗೆ ಶಾಂತಿ ಸಾಗರ ಫೌಂಡೇಶನ್ ನ ಅಧ್ಯಕ್ಷರು ಅನಿಲ್ ಸೇಠಿ ಅವರು ಬಂದು ಉಪರಾಷ್ಟ್ರಪತಿಗಳಿಂದ ಮೂರ್ತಿಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಐದು ಜೈನ ಸಮಾಜದ ಅಧ್ಯಕ್ಷರುಗಳು ಉಪರಾಷ್ಟ್ರಪತಿಗಳ ಅವರ ಕೈಯಿಂದ ಇದೀಗ ಶಾಂತಿ ಸಾಗರ ಮಹಾರಾಜರ ಪ್ರತಿಮೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ 100 ಬಸದಿಗಳಿಗೆ ಪ್ರತಿಮೆಯನ್ನ ವಿತರಿಸಲಾಗುತ್ತೆ. ಶತಮಾನೋತ್ಸವದ ಅಂಗವಾಗಿ ಶ್ರವಣ ಬೆಳಗೊಳಕ್ಕೆ ಶಾಂತಿ ಸಾಗರ ಮಹಾರಾಜರು ಆಗಮಿಸಿ 100 ವರ್ಷ ಸಂದ ಹಿನ್ನೆಲೆಯಲ್ಲಿ ಅದರ ನೆನಪಿಗಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬಸದಿಗಳಿಗೆ ಶಾಂತಿಸಾಗರ ಮಹಾರಾಜರ ಪ್ರತಿಮೆಯನ್ನ ನೀಡಲಾಗುತ್ತೆ. ದಯಮಾಡಿ ಎಲ್ಲರೂ ಮತ್ತೊಮ್ಮೆ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಿ. ಎಲ್ಲ ಭಕ್ತಾದಿಗಳು ಶ್ರೀಗಳ ಸ್ವೀಕಾರ